ರಾಜ್ಯದಲ್ಲಿ ಪುರುಷ ಆಯೋಗ ರಚನೆ ಆಗಬೇಕು. ಎಂಎಲ್ಸಿ ಎಚ್. ವಿಶ್ವನಾಥ್ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಇದೇ ಶನಿವಾರ 1:30ರಲ್ಲಿ ಸುದ್ದಿಗೋಷ್ಠಿ ಮುಖಾಂತರ ಮಾತನಾಡಿದ್ದಾರೆ. ಪುರುಷರು ಮಹಿಳೆಯರಿಂದ ಶೋಷಣೆಗೆ ಒಳಗಾಗುತ್ತಿರುವ ವಿಚಾರವನ್ನು ತಡೆಗಟ್ಟುವ ಉದ್ದೇಶಕ್ಕೆ ಪುರುಷ ಆಯೋಗ ರಚನೆಯಾಗಬೇಕೆಂಬ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಪುರುಷರ ಹಿತರಕ್ಷಣಾ ಸಮಿತಿ, ಪುರುಷರ ಹಿತರಕ್ಷಣೆ ಮಾಡಲಿಕ್ಕೂ ಕೂಡ ಇವರು ನೋಡಿ, ಇವರು ಅಧ್ಯಕ್ಷರು, ಇವರು ರಜನಿ ರಾಜ್ ಅಂತ ನಮ್ಮ ಎದುರಿಸೋದಕ್ಕೋಸ್ಕರ ಈ ಸಮಿತಿ ಇವತ್ತು ಸಹ. ಅದರಲ್ಲಿ ಗಂಡಸರು ಇದ್ದೀವಿ, ಹೆಂಗಸರು ಎಲ್ಲರೂ ಸೇರ್ಕೊಂಡಿದ್ದೀವಿ ಮಾಡಿದರೆ ಒಂದು ಹೊಸ ಸಮಿತಿ ವಿಚಾರದಲ್ಲಿ. ಆದ್ದರಿಂದ ಇದಕ್ಕೆ ತಾವು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಮಾಡಬೇಕು, ಬೆಂಬಲಿಸಬೇಕು, ಪ್ರಚಾರ ಕೂಡ ಆಗೋದು, ಜನಕ್ಕೆ ಗೊತ್ತಾಗಬೇಕು ಅಂತಕ್ಕಂಥದ್ದು. ಈ ನೋಡಿ, ಬಂದಿದೆ ಒಂದು ಟೀಚರು, ಅವ್ರ ತಾಯಿ 80 ವರ್ಷ, ಅವಳಿಗೆ ಇದು ಕೊಡ್ದೇನೆ, ಊಟ ಕೊಡ್ದೇನೆ ಸಾಯಿಸ್ತಾವೆ. ಶಿಕ್ಷಕ ಮಂಡ್ಯ ಜಿಲ್ಲೆಯಿಂದ ಅದೆಲ್ಲ ಆ ಥರದ್ದೆಲ್ಲ ಈಗ ಕಂಪ್ಲೇಂಟ್ಸ್ ಬರ್ತಾಯಿದೆ. ಇದನ್ನು ಪೊಲೀಸ್ನವರು ತೊಗೊಳೋದಿಲ್ಲ ಸೀರಿಯಸ್ ಆಗಿ. ಗಂಡಸ್ರ ಕಂಪ್ಲೇಂಟ್ನ ಪೊಲೀಸ್ನವ್ರು ತೊಗೋತಾನೆ ಇಲ್ಲ, ಬರೀ ಹೆಂಗಸ್ರ ಕಂಪ್ಲೇಂಟ್ ಮಾತ್ರ ತೊಗೋತಾ ಇದ್ದಾರೆ. ಈ ಗಂಡಸ್ರಿಗೆ ಇಷ್ಟೆಲ್ಲ ಕಿರುಕುಳಾದ್ರೂ ನಮ್ಮನ್ನು ಗಂಡಸರು ಕೇಳೋರ ಪರಿಸ್ಥಿತಿ ಇಲ್ಲ. ಹಾಗಾಗಿ ಇದನ್ನು ಕಣ್ಣು ತರಿಸ್ಬೇಕು.